ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯದ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ, ಪ್ರೀತಿ, ಸಹಾಯಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿಯೂ ಹೇರಳವಾಗಿಯೂ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 42ನೇ ಅಧ್ಯಾಯ 3ರಿಂದ. ಯೋಬನು 42ನೇ ಅಧ್ಯಾಯ 3ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನವಿಲ್ಲದೆ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬ ನಿನ್ನ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು, ನನಗೆ ಗೊತ್ತಿಲ್ಲದೆ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೋಬನ ಫಸ್ಟಿನಿಂದ 32ನೇ ಅಧ್ಯಾಯದವರೆಗೆ ಯೋಬನು ದೇವರ ಬಗ್ಗೆ ಮಾತಾಡಿದ್ರು ಕೂಡ ಒಂದೊಂದು ಸಲ ಯೋಬನನ್ನೇ ಶಪಿಸಿಕೊಂಡ. ಅಂದ್ರೆ ದೇವರ ಕಾರ್ಯ ಏನು ಅಂತ ಗೊತ್ತಿರಲಿಲ್ಲ. ಹಾಗೆ 38ನೇ ಅಧ್ಯಾಯ 1ರಿಂದ 41ನೇ ಅಧ್ಯಾಯದವರೆಗೆ ದೇವರು ಬಿರುಗಾಳಿಯೊಳಗಿದ್ದ ಯೋಬನೊತ್ತಿಗೆ ಮಾತನಾಡಿದಾಗ, ಎಲ್ಲಾ ವಿಷಯವನ್ನ ತಿಳಿಸಿದಾಗ ಯೋಬನಿಗೆ ಅರ್ಥವಾಯಿತು, ಇದು ಎಲ್ಲವೂ ದೇವರ ಕಾರ್ಯ. ನಾನು ಜ್ಞಾನವಿಲ್ಲದವನಾಗಿದ್ದೇನೆ, ಮಂಕುಬುದ್ಧಿಯವನಾಗಿದ್ದೇನೆ, ಅದರಿಂದಾಗಿ ನಾನು ಮಾತಾಡಿದೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಯಾವಾಗ ಮಾತಾಡಿದ್ರು ಆಗ ಅವನಿಗೆ ಅರ್ಥವಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಅರ್ಥ ಆಗ್ಲಿಕ್ಕೆ ಕೂಡ ಅದು ಯಾರ ಕಾರ್ಯ? ದೇವರ ಕಾರ್ಯ. ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ದೇವರು ನಮ್ಮನ್ನು ನಡೆಸ್ತಾ ಬರುವಾಗ ಜ್ಞಾನವಿಲ್ಲದೆ ಕೂಡ ನಾವು ಏನೇನೋ ಮಾತಾಡಿದಿರ್ಬೋದು, ದೇವರಿಗೆ ಬೈದಿರ್ಬೋದು, ಅಥವಾ ಬಾಯಿಗೆ ಬಂದಾಗ ಮಾತಾಡಿರ್ಬೋದು, ನಮ್ಮನ್ನು ನಾವೇ ಶಪಿಸಿಕೊಂಡಿರ್ಬೋದು. ಉದಾಹರಣೆಗೆ ಇದು ನನ್ನ ಜೀವಿತದಲ್ಲಿ ಕೂಡ ನಡೆದು ಹೋಗಿದೆ. ಆದರೆ ದೇವರು ಯೋಬನಿಗೆ ಬುದ್ಧಿ ಜ್ಞಾನ ಕೊಟ್ಟ ಹಾಗೆ ಇವತ್ತು ಏನ್ ಮಾಡ್ತಾರೆ, ಬರ್ತಾ 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 ಕಡೆಗೆ ದೇವರು ಆದುಕೊಂಡವರ ಮುಖಾಂತರ, ಅಂದರೆ ಯಾರ ಮುಖಾಂತರ ತಿಳಿಸ್ಬೇಕು ಅವರಿಗೆ ತಿಳಿಸ್ತಾರೆ, ಜ್ಞಾನವನ್ನ ಕೊಡ್ತಾರೆ. ಆವಾಗ ಯೋಬನ ಹಾಗೆ ನಾವು ಕೂಡ ಅರ್ಥ ಮಾಡಿಕೊಳ್ಬೇಕು. ಅಯ್ಯೋ, ದೇವರೇ ನನ್ನನ್ನು ನಡೆಸ್ತಾ ಬಂದ, ದೇವರೇ ನನ್ನ ಹುಡುಕಿಡು ಬಂದ, ಮರಣದ ಪಾಶದಿಂದ ನನ್ನನ್ನು ಎತ್ತಿದ, ಎಲ್ಲಾ ಕೆಲಸ ಕಾರ್ಯಗಳು, ಕಷ್ಟ ಸಂಕಟ ದುಃಖದಲ್ಲಿ ಸಹಾಯಕನಾಗಿದ್ದ, ನನಗೆ ಗೊತ್ತಿಲ್ಲದಾಯ್ತಪ್ಪ ಅಂತ ಹೇಳಿ ನಾವು ಕೂಡ ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು. ಯೋಬನಾಗೆ, ದೇವರೇ ನನಗೆ ಗೊತ್ತಿಲ್ಲ ನೀನು ಯಾರು ಅಂತ, ನಾನು ನನ್ನನ್ನೇ ಶಪಿಸಿಕೊಂಡಿದ್ದೇನೆ, ಬೈದಿದ್ದೇನೆ, ಮಾಡಿದ್ದೇನೆ, ಬೇಸರ ಮಾಡಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ. ಈಗ ನೀನು ಯಾರು ಅಂತ ಗೊತ್ತಾಯ್ತು, ನಿನ್ನ ಉಪಕಾರಗಳಿಗಾಗಿ ಸ್ತೋತ್ರ, ನಿನ್ನೆಲ್ಲ ಒಂದು ಸಹಾಯಕ್ಕಾಗಿಯೂ ಪ್ರೀತಿಗಾಗಿ ನಿನಗೆ ಸ್ತೋತ್ರಪ್ಪ ಅಂತ ನಾವು ದೇವರಲ್ಲಿ ಸ್ತೋತ್ರವನ್ನ ಸಲ್ಲಿಸಬೇಕು. ದೇವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. 4ನೇ ವಚನ. ದಯಮಾಡಿ ಕೇಳು, ನಾನು ಮಾತಾಡುವೆನು, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು ಎಂದು ಅಪ್ಪಣೆ ಕೊಟ್ಟೆಯಷ್ಟೇ. ದೇವರ ನಂಬಿಕೆ ಸ್ತೋತ್ರವಾಗಲಿ. ನೋಡಿ, ಆಗ ಹೇಳ್ತಾನೆ, ನಾನು ಮಾತಾಡ್ತೇನೆ, ಪ್ರಶ್ನೆ ಮಾಡ್ತೇನೆ, ನೀನೇ ನನಗೆ ಉತ್ತರ ಕೊಡು ಅಂತೇಳಿ ನೀನು ಹೇಳಿದ್ಯಲ್ಲ ನನಗೆ ಅಂತ. ಹಾಗೆ ದೇವರು ಎಲ್ಲ ಜ್ಞಾನ ಕೊಟ್ಟ ಮೇಲೆ ದೇವರು ನಮಗೆ ಕೂಡ, ಅಂದ್ರೆ ಯೋಬನೊಂದಿಗೆ ನೇರವಾಗಿ ದೇವರು ಗಾಳಿಯೊಳಗಿಂದ ಮಾತನಾಡಿದರು, ಆದರೆ ರೂಪ ಕಾಣಲಿಲ್ಲ. ಇವತ್ತು ನಮಗೆ ಕೂಡ ಏನ್ ಮಾಡ್ತಾರೆ, ಇವತ್ತು ಜ್ಞಾನದ ಮೂಲಕ ಮಾತನಾಡ್ತಾರೆ. ಅಂದ್ರೆ ಯಾರಿಗೆ ಜ್ಞಾನವನ್ನ ಕೊಡಬೇಕು ಅವರಿಗೆ ಜ್ಞಾನವನ್ನು ಕೊಡ್ತಾರೆ ದೇವರು. ಎಲ್ಲರಿಗೂ ಧೈರ್ಯವನ್ನು ತಿಳ್ಕೊಳ್ಳುವಂತ ಜ್ಞಾನ ಕೂಡ ಇಲ್ಲ, ಅವರು ಎಂಥವರೇ ಆಗಿರ್ಲಿ. ಇದು ಹೊಸ ಒಡಂಬಡಿಕೆಯಲ್ಲಿ ಲೋಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಕೂಡ ಯೇಸುಸ್ವಾಮಿ ಕೂಡ ಲೋಕನ ಮುಖಾಂತರ ಅದೇ ಮಾತನ್ನ ಹೇಳಿದ್ದಾರೆ. ಯಾರಿಗೆ ನನ್ನ ಜ್ಞಾನವನ್ನ ಕೊಡಬೇಕು ಅವರಿಗೆ ನಾನು ಕೊಡ್ತೇನೆ, ಯಾರಿಗೆ ತಂದೆಯಾದ ದೇವರನ್ನು ತಿಳಿಯಪಡಿಸ್ಬೇಕು ಅವರಿಗೆ ತಿಳಿಯಪಡಿಸ್ತೇನೆ, ಎಲ್ಲರಿಗೂ ಇಲ್ಲ ಅಂತ ಹೇಳಿ. ಹಾಗೆ ಇವತ್ತು ಏನ್ ಮಾಡಿದ್ದಾರೆ, ಯೋಬನ ಹತ್ರ ಆಮೇಲೆ ಯೋಬನಿಗೆ ಸರಿಯಾದ ಜ್ಞಾನ, ಬುದ್ಧಿ, ತಿಳುವಳಿಕೆ ಎಲ್ಲವನ್ನ ಕೊಟ್ಟು ದೇವರು ಪ್ರಶ್ನೆ ಮಾಡಿದ್ರು. ಅದೇ ಯೋಬನು 38ನೇ ಅಧ್ಯಾಯ 1ರಿಂದ 41ನೇ ಅಧ್ಯಾಯ ಕೊನೆಯವರೆಗೆ ಮಾತನಾಡಿದ್ದು. ಹಾಗೆ ದೇವರು ಯಾರನ್ನ ಆದುಕೊಳ್ತಾರೋ, ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಾಗ ನಡೆಸ್ತಾ ಬಂದುದನ್ನ ಕಡೆಗೆ ಅವರಿಗೆ ಜ್ಞಾಪಕಕ್ಕೆ ತರುವ ಹಾಗೆ ದೇವರು ಮಾಡ್ತಾರೆ. ಆಗ ಅವರಿಗೆ ಅರ್ಥ ಆಗ್ತದೆ, ಓ ಇದೆಲ್ಲ ದೇವರ ಕಾರ್ಯ ಅಂತ. ಈಗ ಉದಾಹರಣೆಗೆ ನನಗೆ ನನ್ನ ಜೀವಿತದಲ್ಲಿ ಕೂಡ ಮೊದಲು ದೇವರನ್ನು ಅರಿಯೋದಕ್ಕಿಂತ ಮೊದಲೇ, ಅಂದ್ರೆ ಚಿಕ್ಕ
ಚಿಕ್ಕ ಮಗುವಿನಿಂದ 40 ವರ್ಷದವರೆಗೆ ಆಗಿದ್ದು ಹೋಗಿದ್ದು ಬಂದಿದ್ದು 1 2 ಕಷ್ಟ ಸಂಕಟ ದುಃಖಗಳು ನನ್ನ ತಪ್ಪುಗಳು 1 2 ಅಲ್ಲ. ದೇವರೇ ಆವಾಗ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸಿದೆ. ಆದರೆ ದೇವರು ನನ್ನನ್ನು ಮರಣದ ಪಾಶದಿಂದ ಕೂಡ ಎತ್ತಿದ್ರು, ಕಷ್ಟ ದುಃಖದಿಂದ ಎತ್ತಿದ್ರು, ನನಗೆ ಸಹಾಯಕನಾಗಿದ್ರು. ಸೈತಾನನಿಗೆ ಸೋಲನ್ನು ಉಂಟು ಮಾಡಿದ ಹಾಗೆ ದೇವರು ಏನ್ ಮಾಡಿದ್ರು, ನನ್ನ ದುಷ್ಟಶಕ್ತಿಯ ಮೇಲೆ ಹೊರಡುವ ಶಕ್ತಿಗಳ ಮೇಲೆ ಕೂಡ ದೇವರೇ ಯುದ್ಧ ಮಾಡಿದ್ರು, ದೇವರು ಸೋಲನ್ನು ಉಂಟು ಮಾಡಿದ್ರು. ಆಮೇಲೆ ಯಾವಾಗ 40ನೇ ವರ್ಷದಲ್ಲಿ ದೇವರ ದರ್ಶನವಾಯ್ತು ಕೇರಳದಲ್ಲಿ ಒಂದು ಚರ್ಚೆಯಲ್ಲಿ, ಅಲ್ಲಿಂದ ಬರ್ತಾ 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 ಸರಿಯಾಗಿ ದೇವರೇ ನನಗೆ ತಿಳಿಯಪಡಿಸಿದರು. ಈಗಲೂ ಪಡಿಸ್ತಲೇ ಇದ್ದಾರೆ ಗ್ರಂಥಗಳ ಮೂಲಕ, ಒಂದೊಂದು ಕ್ರಿಯೆಗಳ ಮೂಲಕ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆಗ ದೇವರು ಕೂಡ ನನಗೆ ನಡೆದು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಮೊದಲಿಂದಲೇ ನನ್ನ ಜೀವಿತದಲ್ಲಿ ದೇವರು ನಡೆಯೋದಕ್ಕಿಂತ ಮೊದಲೇ ನನ್ನ ವಿರೋಧಿಗಳೊಂದಿಗೆ ದೇವರೇ ಯುದ್ಧ ಮಾಡಿದ್ರು. ಅವರಿಗೆ ಬರುತ್ತ ಶಿಕ್ಷೆಯ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಆಗ್ಲೇ ಮಾಡಿದ್ರು. ದೇವರ ದರ್ಶನ ಆಗೋದಕ್ಕಿಂತ ಮೊದಲು ಆಗ ಚಿಕ್ಕದಿನಿಂದಲೇ ದೇವರು ನನ್ನೊಂದಿಗಿದ್ದು ನಡೆಸ್ತಾ ಬಂದ್ರು. ಈಗ ಅರ್ಥ ಆಗಿದೆ, ದೇವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಅರ್ಥ ಆಗ್ತಾ ಇದೆ, ದೇವರೇ ನನ್ನ ನಡೆಸ್ತಾ ಬಂದ ಅಂತ. ಆಗ ದೇವರೇ ನನ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಈಗ ಮಾಡ್ತಾ ಇಲ್ಲ. ಕಾರಣ ದೇವರು ತಿಳಿಯಪಡಿಸಿದ್ದಾರೆ, ಪಡಿಸುತ್ತಲೇ ಇದ್ದಾರೆ. ದೇವರು ನಮಗೆ ಸ್ತೋತ್ರ. ಅದಕ್ಕೆ ಈಗಲೂ ನಾನು ಏನ್ ಮಾಡ್ತಾ ಇದ್ದೇನೆ, ವಾರದಲ್ಲಿ 1 ಸಲವಾದರೂ ದೇವರು ನನ್ನ ಜೀವಿತದಲ್ಲಿ ಮಾಡಿದ ಎಲ್ಲಾ ಕಾರ್ಯಗಳಿಗಾಗಿಯೂ ಎಲ್ಲ ಮೇಲುಗಳಿಗಾಗಿಯೂ ಅದ್ಭುತ ಕಾರ್ಯಗಳಿಗಾಗಿಯೂ ನನ್ನನ್ನು ವಿಚಿತ್ರವಾಗಿ ನಡೆಸ್ತಾ ಇರುವುದಕ್ಕಾಗಿಯೂ ನಾನು ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವವನಾಗಿದ್ದೇನೆ. ಇದು ದೇವರ ಮಾತನ್ನ, ಭಗವಂತ ಪರಮಾತ್ಮನ ಮಾತನ್ನ ಕೇಳುವರಾದ ನಾವು ಪ್ರತಿಯೊಬ್ಬರು ಈ ಕೆಲಸವನ್ನೇ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ದೇವರಂದ್ರೆ ಯಾರು? ಸರ್ವ ಸೃಷ್ಟಿಗತ ಭಗವಂತ ಪರಮಾತ್ಮನು, ಯೇಸು ಕ್ರಿಸ್ತನು, ಯೆಹೋವನು, ಅಲ್ಲಾಹರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಬೇರೆ ವಿಗ್ರಹಗಳ ದೇವರುಗಳು ಅಲ್ಲವೇ ಅಲ್ಲ, ಅವುಗಳ ಹೆಸರು ಕೂಡ ಎತ್ತಕ್ಕೆ ಹೋಗಬಾರದು. 5ನೇ ವಚನ, ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು. ನೋಡಿ, ಒಬ್ಬ ಹೇಳ್ತಾನೆ ಕಿವಿಯಿಂದ ಕೇಳಿದ್ದೆನು ಅಂದ್ರೆ ನೀನು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನೀನೀಗ ನನ್ನ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನ ನಾನು ಕಣ್ಣಾರೆ ಕಂಡೆ. ಓ ದೇವರು, ನೀನೇ ನನ್ನನ್ನು ನಡೆಸ್ತಾ ಇದ್ದಿದ್ದು, ನೀನೇ ಮಾತನಾಡಿದ್ದು ಅಂತ. ಹಾಗೆ ನನ್ನ ಕಿವಿಯಲ್ಲಿ ಕೂಡ ಹಿಂದೆ ಬಹಳ ಕೇಳಿದ್ದೆ, ಅದರ ಕಣ್ಣಾರೆ ಕಾಣಲಿಲ್ಲ. ಯಾವಾಗ ದೇವರ ದರ್ಶನವಾಯಿತು, ಗ್ರಂಥಗಳು ಕೈಗೆ ಸಿಕ್ಕಿದ್ವು, ನಿಜವಾದ ಗ್ರಂಥಗಳು ಅಂದ್ರೆ ಬೈಬಲು, ವೇದಗಳು, ಪುರಾಣಗಳು, ಮಹಾಭಾರತ, ಭಗವದ್ಗೀತೆ, ಕನ್ನಡ ಕುರಾನ್, ಇದೆಲ್ಲವನ್ನು ಸ್ವಲ್ಪ ತಿಳ್ಕೊಂಡಾಗ, ಬೈಬಲ್ ವಿಶೇಷವಾಗಿ ತಿಳ್ಕೊಂಡಾಗ, ಭಗವದ್ಗೀತೆಯು ವಿಶೇಷವಾಗಿ ತಿಳ್ಕೊಂಡಾಗ ಅರ್ಥವಾಯಿತು ದೇವರನ್ನ. ಹಾಗೆ ಇವತ್ತು ದೇವರನ್ನ ಏನ್ ಮಾಡಿದ್ದೇನೆ, ನಾನು ಕಣ್ಣಾರೆ ಕಂಡಿದ್ದೇನೆ. ಅಂದ್ರೆ ನಿಜ ರೂಪ ಕಂಡಿದ್ದೇನೆ ನಾನು ಇಲ್ಲ. ದೇವರು ನನ್ನ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯ ಸಹಾಯವನ್ನ ನೋಡಿ ದೇವರು ಗ್ರಂಥಗಳ ಮೂಲಕ ತಿಳಿಸ್ತಾ ಬರ್ತಾ ಇದ್ದಾರೆ ಪವಿತ್ರಾತ್ಮ. ಆದ್ರಿಂದ ಕಣ್ಣಾರೆ ಕಂಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಇದನ್ನು ಕೂಡ ಕಣ್ಣಾರೆ ಕಂಡಿಲ್ಲ ಅಂತ ಹೇಳಕ್ಕೂ ಸಾಧ್ಯವಿಲ್ಲ. ನನ್ನ ಸಹೋದರ ಸಹೋದರಿ, ಇದಕ್ಕೊಂದು ಸಾಕ್ಷಿ ಕೊಡ್ತೇನೆ. ಹಿಂದೆ ಕೂಡ ನಾನು ಹೇಳಿದ್ದೇನೆ, ನನಗೆ ಒಂದ್ಸಲ ಡಿಸ್ಕ್ ಪ್ರಾಬ್ಲಮ್ ಬಂದಾಗ ಆಸ್ಪತ್ರೆಯಲ್ಲಿ ಸ್ವಲ್ಪ ಗುಣವಾಯಿತು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಒಂದು ಗ್ರಾಮದಲ್ಲಿ ನಾನು ಇದ್ದಾಗ ಡಾಕ್ಟರ್ ಮೊದಲೇ ಹೇಳಿದ್ರು ನನಗೆ, ಖಂಡಿತವಾಗಿ ನಿಮಗೆ ಸೊಂಟ ನೋವು ಜೋರಾಗ್ತದೆ, ಆಪರೇಷನ್ ಮಾಡಕ್ ಆಗೋದಿಲ್ಲ. ಆಪರೇಷನ್ ಮಾಡಿದ್ರೆ ಅಕಸ್ಮಾತ್ ನೂಲಷ್ಟು ತಪ್ಪಿ ಹೋದ್ರು ನಿಮಗೆ 2 ಕಾಲು ಕೂಡ ಬರದಾಗ್ತದೆ, ನಮ್ಮ ಮೇಲೆ ಕೇಸ್ ಮಾಡ್ತೀರಾ ನೀವು ಅಂತೇಳಿ 3 ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಗಳು ಕೂಡ ಹೆದರಿದ್ರು. ಸಿಟಿ ಸ್ಕ್ಯಾನಿಂಗು, MRI ಸ್ಕ್ಯಾನ್ ಮಾಡಿ ಇದನ್ನೆಲ್ಲ ನನ್ನ ಕೈಯಾಗ 1 ರೂಪಾಯಿ ದುಡ್ಡು ಕೂಡ ಇರಲಿಲ್ಲ. ಬೇರೆಯವರ ಮುಖಾಂತರ ದೇವರು ಸಹಾಯ ಮಾಡಿಸಿದ್ರು. ಹಾಗೆ ಆಯ್ತು. ನಾನು ಅಲ್ಲಿ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಒಂದು ಹಳ್ಳಿಯಲ್ಲಿ ಇದ್ದಾಗ ಅಲ್ಲಿ ಒಂದು ಲಿಂಗಾಯತ ಕುಟುಂಬದವರು ನನಗೆ ಎಷ್ಟೋ ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಶೆಡ್ ಅನ್ನು ಮಾಡಿಕೊಟ್ರು. ಆ ಶೆಡ್ ಅಲ್ಲಿ ನಾನು 4 ವರ್ಷ ಅಲ್ಲಿ ಇದ್ದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮತ್ತೆ ಅಲ್ಲಿ ಬರ್ತಾ ಬರ್ತಾ ಏನಾಯ್ತು, ಸೊಂಟ ನೋವು ಪ್ರಾರಂಭವಾಯ್ತು. ಹೇಳಕ್ ಆಗೋದಿಲ್ಲ, ಕೂತ್ಕೊಳ್ಳೋಕ್ ಆಗೋದಿಲ್ಲ, ನೀರು ತರಕ್ ಆಗೋದಿಲ್ಲ, ಬಟ್ಟೆ ತೊಳೆಯಕ್ ಆಗೋದಿಲ್ಲ, ಬಗ್ಗಕ್ ಆಗೋದಿಲ್ಲ. ಇಂಥ ಒಂದು ಕಷ್ಟ ಸನ್ನಿವೇಶದಲ್ಲಿ ಬಂದೋಯ್ತು. ಏನ್ ಮಾಡೋದು? ಒಂದ್ ದಿವಸ ರಾತ್ರಿ ಮೊಣಕಾಲು ಹಾಕಿ ನಾನು ಪ್ರಾರ್ಥನೆ ಮಾಡಿದೆ. ದೇವರೇ, ಈ ರೀತಿ ಪರಿಸ್ಥಿತಿ ಇದೆ, ನನಗೆ ತಡ್ಕೊಳಕ್ ಆಗೋದಿಲ್ಲ, ನಾನು ನನ್ನ ಕೈಯಲ್ಲಿ ಜೀವಮಾನವನ್ನು ಮುಗಿಸ್ತೇನೆಪ್ಪ, ದಯವಿಟ್ಟು ನನ್ನ ಮೇಲೆ ನೀನು ಕೋಪಗೊಳ್ಬೇಡ, ನೀನು ರಾಜಾಧಿಕಾರವನ್ನು ಪಡೆಯಲು ಬರುವಾಗ ಜ್ಞಾಪಿಸಿಕೊ, ನನಗೆ ನೋವು ತಡ್ಕೊಳಕ್ಕೆ ಆಗುವುದಿಲ್ಲ ಅಂತೇಳಿ ಮೊಣಕಾಲು ಹಾಕಿ 2 ಕೈಗಳನ್ನ ಮೇಲೆತ್ತಿ ಮಲಗಿ ಸ್ವಲ್ಪ ಹೊತ್ತಿಗೆ ನಿದ್ದೆ ಬಂತು. ಆ ನಿದ್ದೆ ಬಂದಾಗ
ಮೇಲಿನಿಂದ ಒಂದು ವಾಣಿ ಕೇಳ್ತು, ಇಗೋ ದೇವರು ನಿನ್ನನ್ನು ಗುಣಪಡಿಸ್ತಾ ಇದ್ದಾರೆ ಅಂತೇಳಿ ಕನ್ನಡದಲ್ಲಿ. ಇದು ಯಾರಪ್ಪ ಈ ರೀತಿ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ, ಓ ಇದು ದೇವರು ಮಾತಾಡಿರ್ಬೇಕು ಅಂತ ಯೋಚನೆ ಮಾಡಿದೆ. ಪುನಃ ಮಲಗಿದೆ, ಪುನಃ ನಿದ್ದೆ ಬಂತು. ಆವಾಗ ನನ್ನ ಎರಡು ಕಣ್ಣುಗಳು ಪಳ 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 ಅಂತ ಬಂಗಾರದ ಹೊಳೆಯುವ ಕಣ್ಣುಗಳು ನನ್ನನ್ನು ನೋಡ್ತಾ ಇವೆ. ಇದು ಯಾವ ಕಣ್ಣುಗಳಪ್ಪ ಅಂತ ನೋಡುವಾಗ ಇದು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಓ ದೇವರೇ ನನ್ನನ್ನು ನೋಡ್ತಾ ಇದ್ದಾರೆ ಅಂತ 2 ಸಲ ಆಯ್ತು. ಮತ್ತು ಮಲಗಿದೆ 3ನೇ ಸಲ, ಅಗೋ ದೇವರು ಹೋಗ್ತಾ ಇದ್ದಾರೆ ಅಂತ ಒಂದು ವಾಣಿ ಕೇಳ್ತು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಆಗ ಏನಾಯ್ತು, ತಕ್ಷಣ ನಿದ್ದೆ ಬಂದಾಗ ಇದು ದೇವರ ನಮಗೆ ಸ್ತೋತ್ರವಾಗಲಿ. ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ, ನಿನಗೆ ಬೇರೆ ನಿಜವಾದ ದೃಷ್ಟಿಯಲ್ಲಿ ನೀನು ನನ್ನನ್ನು ನೋಡುವುದಿಲ್ಲ, ಬೇರೊಂದು ದೃಷ್ಟಿಯನ್ನ ನೋಡ್ತೇನೆ, ನಿನ್ನ ಬಂಡೆ ಸಂದಿನಲ್ಲಿ ನನ್ನನ್ನು ನೋಡು, ನನ್ನ ಬೆನ್ನು ಮಾತ್ರ ನೀನು ನೋಡು ಅಂತ ಮೋಶೆಗೆ ಹೇಳಿದ ಮಾತು ಯೋಚನೆ ಬಂತು. ಆವಾಗ ಪುನಃ ನಿದ್ದೆ ಬಂದಾಗ ಒಂದು ಬಿಳಿ ಬಟ್ಟೆಯನ್ನ ಮಾತ್ರ, ಒಂದು ಲುಂಗಿಯನ್ನ ಉಟ್ಟುಕೊಂಡು ಹೋಗ್ತಾ ಇದ್ದಾರೆ ಒಂದು ಮನುಷ್ಯ. ಉದ್ದ ಕೂದಲನ್ನು ಬಿಟ್ಟುಕೊಂಡು, ಗಡ್ಡ ಬಿಟ್ಟುಕೊಂಡು, ಬೆನ್ನನ್ನು ಮಾತ್ರ ನೋಡಿದೆ. ಇದು ನೋಡುವಾಗ ದೇವರು ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ ಹೇಳಿದ ಮಾತು ಯೋಚನೆ ಬಂತು. ತಕ್ಷಣವೇ ಏನಾಯ್ತು, ಬೆಳಗ್ಗೆ ಹೇಳೋತ್ತಿಗೆ ನನಗೆ ಸೊಂಟ ನೋವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಈ ರೀತಿ ಅದ್ಭುತ ಕಾರ್ಯಗಳನ್ನು ಕುರಿತು ಆಮೇಲೆ ಅನೇಕ ಅಪಘಾತಗಳಿಂದಲೂ, ಮರಣದಿಂದಲೂ, ಎಂತೆಂಥ ಕಾಯಿಲೆಗಳಿಂದಲೂ, ಕೊರೋನಾದಿಂದಲೂ ಆಗ್ಲೂ ನನಗೆ ವಾಣಿ ಕೇಳ್ತು. ಕೊರೋನಾ ಬಂದಾಗಲೂ ಕೂಡ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬಂತು. ಆಮೇಲೆ ನೆಗೆಟಿವ್ ಬರೋಕ್ಕೆ ಒಂದು ದಿವಸಕ್ಕೆ ಸಾಯಂಕಾಲ ಮೆಸೇಜ್ ಬರೋಕ್ಕೆ ಬಂತು, ನಿನಗೆ ನೆಗೆಟಿವ್ ಕೊರೋನಾ ಬಿಟ್ಟು ಹೋಗಿದೆ ಅಂತ. ಅವತ್ತೇ ಬೆಳಗಿನ ಜಾವದಲ್ಲಿ ನಾನು ರೂಮಲ್ಲಿ ಮಲಗುವಂಥ ಸಮಯದಲ್ಲಿ, ಅಲ್ಲಿ ಮಲಗಿದ ಸಮಯದಲ್ಲಿ ಒಂದು ಕಿಟಕಿಯ ಪಕ್ಕದಲ್ಲಿ ಒಂದು ವಾಣಿ ಆಯಿತು, ನಿನಗೆ ಕೊರೋನಾ ಬಂದು ಹೋಯಿತು ಅಂತೇಳಿ. ದೇವರ ನಮಗೆ ಸ್ತೋತ್ರವಾಗಲಿ. ಇಡೀ ಊರಿಂದ ಊರೇ ನನ್ನನ್ನು ಏನೇನೋ ಒಂಥರದಲ್ಲಿ ನೋಡ್ತಾ ಇದ್ರು. ನಾನು ಕೂಡ ಯಾರ ಹತ್ರ ಹೋಗ್ತಾ ಇರಲಿಲ್ಲ. ಅಂದರೆ BP, ಶುಗರು, ಕೊಲೆಸ್ಟ್ರಾಲ್ ಎಲ್ಲ ಕಾಯಿಲೆಗಳು ನನ್ನಲ್ಲಿ ಇದ್ದವು. ದೇವರ ನಮಗೆ ಸ್ತೋತ್ರ. ಆಗಲೇ ಏನು ಮಾಡಿದೆ, ಇನ್ನು ಇದ್ರಲ್ಲಿ ನಾನು ಬಹುಶಃ ಕೊರೋನಾ, ಈ BP ಶುಗರ್ ಇರೋರಿಗೆ, ಈ ಕೊಲೆಸ್ಟ್ರಾಲ್ ಇರೋರಿಗೆ ಬೇಗ ನೆಟಕ್ ಆಗ್ತದೆ, ಬದುಕೋದು ಕಷ್ಟ ಎಂಬುದಾಗಿ ಪ್ರತಿಯೊಬ್ಬರು ಕೇಳಿದ್ದಾರೆ. ಆಗ ನನಗೆ ಅರ್ಥ ಆಯ್ತು, ನಾನು ಇದರಲ್ಲಿ ಬದುಕೋದು ಕಷ್ಟ ಅಂತೇಳಿ ಕೆಲವು ಫೋನ್ ನಂಬರ್ನ ಮಾತ್ರ ಬರೆದು ಒಂದು ಕಡೆ ಇಟ್ಟಿದ್ದೆ. ಅಂದ್ರೆ ಏನಾದ್ರೂ ನಾನು ಆ ರೀತಿ ಮರಣ ಹೊಂದಿದ್ರೆ ಇಂತಿಂಥವರಿಗೆ ತಿಳಿಸಿ ಅಂತೇಳಿ ಫೋನ್ ನಂಬರ್ ಕೂಡ ಬರೆದಿಟ್ಟಿದ್ದೆ. ನನಗೆ ನನ್ನ ಜೀವಿತದ ಮೇಲೆ ಗ್ಯಾರಂಟಿ ಇರಲಿಲ್ಲ. ಆಗ ಮತ್ತೊಂದು ಸಲ ಟೆಸ್ಟಿಗೆ ಹೋದಾಗ ಅದು 2 ದಿವಸ 3 ದಿವಸ ಕಳೆದ ಮೇಲೆ ಸಾಯಂಕಾಲ ಮೆಸೇಜ್ ಬಂತು, ನಿನಗೆ ಕೊರೋನಾ ಬಂದು ಹೋಯಿತು ಎಂಬುದಾಗಿದೆ. ಅಲ್ಲ, ಇದು ವಾಣಿ. ಅವತ್ತು ಬೆಳಗಿನ ಜಾವದಲ್ಲಿ ಅದರ ಮೆಸೇಜ್ ಬರುವ ದಿವಸ ನಿನಗೆ ಕೊರೋನಾ ಬಂದು ಹೋಯಿತು ಅಂತ ಕಿಟಿಕಿ ಹತ್ತಿರದ ಒಂದು ವಾಣಿ ಕನ್ನಡದಲ್ಲಿ. ಸಾಯಂಕಾಲ ಒಂದು 5 ಗಂಟೆ ಸಮಯಕ್ಕೆ ಮೆಸೇಜ್ ಬರ್ತದೆ, ನಿಮಗೆ ಕೊರೋನಾ ಇಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದೇ ಆಸ್ಪತ್ರೆಗೆ ಹೋಗ್ಲಿಲ್ಲ, ಯಾವ ಕ್ವಾರಂಟೈನಿಗೂ ಹೋಗ್ಲಿಲ್ಲ, ಯಾವ ಇಂಜೆಕ್ಷನ್ ಹಾಕ್ಸಿಕೊಳ್ಳಿಲ್ಲ, ಏನು ಹೋಗ್ಲಿಲ್ಲ. ಯಾದಗಿರಿಯಿಂದ ಒಂದು ಸಹೋದರ ನನಗೆ ಹೇಳಿದ್ರು, ಬ್ರದರ್ ಹೆದರಬೇಡಿ, ನೀವು ಮೆಡಿಕಲ್ ಶಾಪಿಗೆ ಹೋಗಿ ಅಲ್ಲಿಂದ ಫೋನ್ ಮಾಡಿ, ನಾನು ಮೆಡಿಕಲ್ ಶಾಪ್ ಅವರಿಗೆ ಇಂತಿಂತ ಮೆಡಿಸಿನ್ ಅವರಿಗೆ ಕೊಡಿ ಅಂತ ಹೇಳ್ತೇನೆ, ಅದನ್ನ ಹೀಗೆ ನೀವು ತಗೊಳ್ಳಿ ಅಂತೇಳಿ. ತಕ್ಷಣ ಕೊರೋನಾ ಅಷ್ಟು ಸುಸ್ತಾಗಿದ್ರು ಕೂಡ ಕ್ಯಾರೆ ಮಾಡದೆ ಗಾಡಿ ಹಾಕೊಂಡು 7.5 ಕಿಲೋಮೀಟರ್ ಹೋದೆ ಟೌನಿಗೆ, ಮೆಡಿಕಲ್ ಶಾಪಿಗೆ. ಅಲ್ಲಿಗೆ ಹೋಗಿ ಫೋನ್ ಮಾಡಿ ಮೆಡಿಕಲ್ ಅವರಿಗೆ ಕೊಟ್ಟೆ. ಅದೇ ಟ್ಯಾಬ್ಲೆಟ್ ಅನ್ನು ಕೊಟ್ಟು, ಬ್ರದರ್ ಹೀಗೆ ತಗೊಳ್ಳಿ ಅಂತ ಹೇಳಿದ್ರು. ಅದೇ ರೀತಿ ತಗೊಂಡೆ. ಎಷ್ಟು ದಿವಸ, 7 ದಿವಸ ಅಲ್ಲಿಗೆ ಕೊರೋನಾ ಹೋಯ್ತು. ದೇವರ ನಮಗೆ ಸ್ತೋತ್ರವಾಗಲಿ. ದೇವರು ಮಾತನಾಡಿದ್ರು, ಕೊರೋನಾ ಇಲ್ಲ ಅಂತ ಮೆಸೇಜ್ ಕೂಡ ಬಂತು. ನೋಡಿ, ಈ ರೀತಿಯಲ್ಲಿ ನಾನು ದೇವರನ್ನು ಕಣ್ಣಾರೆ ಕಂಡೆ. ದೇವರ ನಮಗೆ ಸ್ತೋತ್ರ. ಈಗಲೂ ಕೂಡ ನನ್ನ ಆಸೆಗಳನ್ನು ಎಲ್ಲ ದೇವರು ಪೂರೈಸ್ತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರ. ಯಾವುದು ಇಲ್ಲೋ, ಯಾವುದು ನನಗೆ ಬೇಕೋ ಅದನ್ನು ಆಯಾ ಸಮಯಕ್ಕೆ ದೇವರು ಒದಗಿಸಿ ಕೊಡುವವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರ. ಇವತ್ತು ಕೂಡ ದೇವರು ಬಲಾಢ್ಯನಾಗಿ, ಶಕ್ತಿಯನ್ನಾಗಿ ನನ್ನನ್ನು ನಡೆಸ್ತಾ ಇದ್ದಾರೆ ದೇವರು. ಅದಕ್ಕಾಗಿ ಸ್ತೋತ್ರ. ಹೀಗೆ ದೇವರು ಮಾಡಿದ ಅದ್ಭುತ ಕಾರ್ಯದಲ್ಲಿ ಇವತ್ತು ಕಣ್ಣಾರೆ ಕಂಡೆ, ವಾಣಿ ಕಂಡೆ, ರೂಪದಲ್ಲಿ ಕೂಡ ಮನುಷ್ಯ ರೂಪದಲ್ಲಿ ಬೆನ್ನು ಕೂಡ ನೋಡಿದೆ. ಅಲ್ಲದೆ ಬಹಳ ಅದ್ಭುತ ಕಾರ್ಯಗಳನ್ನ ದೇವರು ಮಾಡಿದ್ದಾರೆ. ಇನ್ನೂ ಅದ್ಭುತ ಕಾರ್ಯಗಳನ್ನ ನಾನು ನೋಡಿದ್ದೇನೆ. ದೇವ್ರ ನಮಗೆ ಸ್ತೋತ್ರ. ಹಾಗೆ ಅದನ್ನು ಯೋಬ ಹೇಳಿದ್ದು, ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು, ಈಗಲಾದರೂ ನಿನ್ನನ್ನು ಕಣ್ಣಾರೆ ಕಂಡೆನು. ನಾನು ಕಿವಿಯಿಂದ ಕೇಳಿದ್ದು ಮಾತ್ರವಲ್ಲ, ಈ ರೀತಿಯಲ್ಲಿ ಕಣ್ಣಾರೆ ಕಂಡಿದ್ದೇನೆ. ದೇವ್ರ ನಮಗೆ ಸ್ತೋತ್ರ. ಹಾಗೆ ದೇವರು ಆದುಕೊಂಡವರ ಮುಖಾಂತರ ಅವರಿಗೆ ಈ ರೀತಿ ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ. ಒಬ್ಬೊಬ್ಬರನ್ನು ಎಂತೆಂಥ ಕಾಯಿಲೆಗಳಿಂದ ಬಿಡುಗಡೆ ಮಾಡ್ತಾರೆ, ದೆವ್ವದಿಂದ ಬಿಡುಗಡೆ ಮಾಡ್ತಾರೆ, ಕೆಲಸ ಸಿಕ್ಕದವರಿಗೆ ಕೆಲಸವನ್ನ ಕೊಡ್ತಾರೆ, ಒಳ್ಳೆ ಜ್ಞಾನ, ಬುದ್ಧಿ, ತಿಳುವಳಿಕೆ ಕೊಡ್ತಾರೆ. ಇದುವೇ ದೇವರು ನಮಗೆ ಸಿಕ್ಕುವಂಥದ್ದು. ಇದರ ಬಗ್ಗೆ ನಾವು ಬಹಳ ಎಚ್ಚರವಾಗಿರಬೇಕು. ಆಗ ದೇವರಿಗೆ ನಾವು
ದೇವರನ್ನು ಅರಿಯದ ಕಾಲದಲ್ಲಿ ಇಂಥ ಜ್ಞಾನ ತಿಳುವಳಿಕೆ ನಮಗೆ ಬರದ ಸಮಯದಲ್ಲಿ ಈ ಸಮಯ ನಡೆದು ಹೋಗಿರ್ತದೆ. ದೇವರು ಯಾವಾಗ ನಮಗೆ ಸರಿಯಾಗಿ ದೇವರನ್ನೇ ಇತರರ ಮೂಲಕ ಗ್ರಂಥಗಳ ಮೂಲಕ ತಿಳಿಯಪಡಿಸಿದ್ರೋ ಆಗ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಪಶ್ಚಾತ್ತಾಪ ಪಡಬೇಕು. ದೇವರೇ, ನಿನ್ನನ್ನು ನಾನು ಕಣ್ಣಾರೆ ಕಂಡಪ್ಪ, ನನ್ನ ಜೀವಿತದಲ್ಲಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರವೆಂದು ನಾವು ದೇವರನ್ನ ಕೊಂಡಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 6ನೇ ವಚನ. ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ನೋಡಿ, ಯೋಬಲ್ಲಿ ಪಶ್ಚಾತ್ತಾಪ ಪಟ್ಟ. ಅಯ್ಯೋ, ನಾನು ಏನ್ ಮಾಡಿದ್ದೇನೆ, ಆಡಿದ್ದನ್ನು ನಾನು ತಿರಸ್ಕರಿಸಿ, ಖಂಡಿತವಾಗಿ ನಾನು ಹೇಳಿದ ಮಾತು ತಪ್ಪಾಯಿತು, ಧೂಳಿನಲ್ಲಿ ಬೂದಿನಲ್ಲಿ ಕುಳಿತು ಪಶ್ಚಾತ್ತಾಪ ಪಡ್ತೇನೆ. ಮತ್ತು ನೋಡಿ, ಬೂದಿಲಿ ಕೂತ್ಕೊಳ್ತೇನೆಪ್ಪ, ಧೂಳಿನಲ್ಲಿ ಕೂತ್ಕೊಳ್ತೇನೆ, ಪಶ್ಚಾತ್ತಾಪ ಪಡ್ತೇನೆ ಅಂತ ತಪ್ಪಾಗಿದೆ ಅಂತ ಒಪ್ಪಿಕೊಂಡ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಒಪ್ಪಿಕೊಳ್ಳಬೇಕು. ಅರಿಯಾದ ಕಾಲದಲ್ಲಿ ದೂಷಣೆ ಮಾಡಿದಕ್ಕಾಗಿ, ಶಪಿಸಿದಕ್ಕಾಗಿ ದೇವರು ನಾಮಕ್ಕೆ ಸ್ತೋತ್ರ. ಅದು ಕೂಡ ದೇವರು ಕೊಡುವಂತ ಒಂದು ಸಮಯವಾಗಿದೆ. ದೇವರನ್ನ ಸರಿಯಾಗಿ ಅರಿತುಕೊಂಡ ಮೇಲೆ ಈಗಾಗಲೇ ತಿಳ್ಕೊಂಡಾಗೆ ಪಶ್ಚಾತ್ತಾಪ ಜೀವನವೇ ಬಹಳ ಮುಖ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ದೇವರು ಕೊಡುವಂತ ಒಂದು ಅವಕಾಶ. ಹಲ್ಲೆಲೂಯ. 7ನೇ ವಚನ. ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನ್ಯನಾದ ಎಲೀಫಜನನ್ನು ಕುರಿತು, ನಿನ್ನ ಮೇಲೆಯೂ ನಿನ್ನ ಇಬ್ಬರು ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನು ಆಡಿದಂತೆ ನೀವು ಆಡಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರಲ್ಲಿ ಏನ್ ಹೇಳ್ತಾ ಇದ್ದಾರೆ ಯೋಬನಿಗೆ, ಮತ್ತೆ ನಿನ್ನ ಸ್ನೇಹಿತರ ಮೇಲೆ ದೇವರು ಏನ್ ಮಾಡಿದಾರಂತೆ, ಕೋಪಗೊಂಡಿದ್ದಾರಂತೆ. ಯಾಕೆಂದ್ರೆ ಯೋಬನಿಗಂತ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಯೋಬನು ಯಥಾರ್ಥ ಮಾತಾಡಿದ ಹಾಗೆ ನೀವು ಮಾತನಾಡಲಿಲ್ಲ. ಯೋಬನ ಮುಖಾಂತರ ದೇವರ ಸ್ನೇಹಿತರಿಗೆ ಬಹಳ ವಿಷಯವನ್ನ ತಿಳಿಸಿದರು ಎಲ್ಲಾ ರೀತಿಯಲ್ಲಿಯೂ. ಆದ್ರೆ ಅವರು ಬದಲಾಗಲಿಲ್ಲ. ಬದಲಾಗಿ ಯೋಬನಿಗೆ ವಿರುದ್ಧವಾಗಿಯೇ ಮಾತನಾಡಿದರು, ದೇವರಿಗೆ ವಿರುದ್ಧವಾಗಿಯೇ ಮಾತನಾಡಿದರು. ಆದ್ರಲ್ಲಿ ಏನು ಮಾಡಿದ್ರು ದೇವರು, ಆಗ ಆ ಒಂದು ವಿರೋಧಿ ಸ್ನೇಹಿತರ ಮೇಲೆ ಕೋಪಗೊಂಡರು. ಹಾಗೆ ಇವತ್ತು ದೇವರು ಯಾರನ್ನು ಆದುಕೊಳ್ತಾರೋ, ಕಷ್ಟ, ಸಂಕಟ, ದುಃಖದಲ್ಲಿ ನಡೆಸ್ತಾ ಬರ್ತಾರೋ, ದೇವರಿಂದ ಯಾರು ಆಯ್ಕೆಗೊಂಡಿದ್ದಾರೋ, ಅವರಿಗೆ ಯಾರು ವಿರೋಧವಾಗಿ ಬರ್ತಾರೋ, ವಿರೋಧವಾಗಿ ಮಾತನಾಡುತ್ತಾರೋ ಅವರ ಮೇಲೆ ದೇವರಿಗೆ ಕೋಪ, ಬಹಳ ಶಿಕ್ಷೆಯನ್ನು ಅವರು ಅನುಭವಿಸಲೇಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ಬಹಳ ಇದನ್ನು ಹಿಂದೆ ಬಹಳ ಸಲ ಹೇಳಿದ್ದೇನೆ. ನನ್ನಿಂದ ಚಿಕ್ಕವರು ಕೂಡ ಏನೇನೋ ಮಾಡಬೇಕು ನನ್ನ ಹೆಂಡತಿ ಮಕ್ಕಳಿಗೆ ಚಾಡಿ ಹೇಳಿದ್ರು, ನನಗೂ ಚಾಡಿ ಹೇಳಿದ್ರು. ಕಡೆಗೆ ಸರ್ವ ನಾಶವಾಗಿ ಹೋದ್ರು. ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಿದ್ರು. ಬ್ರೈನ್ ಕ್ಯಾನ್ಸರ್, ಹೊಟ್ಟೆಯಲ್ಲಿ ಲಿವರ್ ಕ್ಯಾನ್ಸರ್ ಬಂದು, ಇನ್ನೊಬ್ಬರಿಗೂ ಬ್ರೈನ್ ಕ್ಯಾನ್ಸರ್ ಬಂದು, ಏನೇನೋ ಆಗಿ ನಾನಾ ರೀತಿಯಲ್ಲಿ ಬಹಳ ಹೀಯಾಳಿಸಿದವರು, ಹಿಂಸೆ ಮಾಡಿದವರು, ದೊಡ್ಡ ದೊಡ್ಡ ಐಶ್ವರ್ಯವಂತರೇ ಎಲ್ಲವೂ ಈ ಲೋಕವನ್ನ ಬಿಟ್ಟು ಹೋದ್ರು. ದೇವರ ನಾಮಕ್ಕೆ ಸ್ತೋತ್ರಗಳು. ಇದಕ್ಕೆಲ್ಲ ಸಾಕ್ಷಿ ಕೊಡೋದಾದ್ರೆ 3 ದಿವಸ ಕೊಟ್ಟರು ಕೂಡ ಮುಗಿಯೋದಿಲ್ಲ. ಇದೆಲ್ಲ ನನ್ನ ಜೀವಿತದಲ್ಲಿ ಕೂಡ ನಡೆದು ಹೋಗಿದೆ. ಈಗಾಗಲೂ ಕೂಡ ಇತ್ತೀಚೆಗೆ ಸ್ವಲ್ಪ ಸಮಯದ ಹಿಂದೆ, ಅಯ್ಯೋ, ಒಬ್ಬನನ್ನು ಜೈಲಿಗೆ ಹಾಕ್ಸ್ತೇನೆ, ಅವನು ಯಾಕೆ ಬರ್ತಾನೆ, ಮತಾಂತರಗೊಳಿಸಕ್ಕೆ ಬಹಳ ಗರ್ವ ಅಹಂಕಾರದಲ್ಲಿ ನಡೆದ. ತಿಂಗಳಿಗೆ ಅವನಿಗೆ ಎಷ್ಟೋ ₹1000 ಸಂಬಳ ಇತ್ತು, ಕಂಪನಿಯಲ್ಲಿ ಇದ್ದಕ್ಕಿದ್ದಾಗೆ ಕೆಲಸ ಹೋಯಿತು. ಆಮೇಲೆ ಬಹಳ ಕಷ್ಟ ಸಂಕಟಗಳಿಗೆ ಗುರಿಯಾದ. ಹೆಂಡತಿ ಗುರಿಯಾದ್ರು, ಮಕ್ಕಳು ಗುರಿಯಾದ್ರು. ಕಡೆಗೆ ಅವನಿಗೆ ದೊಡ್ಡ ಒಂದು ಕಾಯಿಲೆ ಬಂತು. ಪಾದದಿಂದ ಹಿಡಿದು ಎದೆಯವರೆಗೆ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಬಂದು ಒಂದು ನರವನ್ನ ಕಂಡುಹಿಡಿಯಲಿಕ್ಕೋಸ್ಕರ ಆಪರೇಷನ್ ಆಯಿತು. ಆದ್ರೂ ಅಲ್ಲಿಂದ ಏನಾಯ್ತು, ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಇವತ್ತು ಕೂಡ ನರಳಾಡ್ತಾ ಇದ್ದಾರೆ. ಸುಖ, ಶಾಂತಿ, ನೆಮ್ಮದಿ ಅಂತ ಹೇಳುವಂಥದ್ದೇ ಇಲ್ಲ. ಆದ್ರೆ ಇವತ್ತು ಏನಾಯ್ತು, ಅವರೇ ಇವತ್ತು ಪ್ರೀತಿಯಲ್ಲಿದ್ದಾರೆ. ಅವರ ಮುಂದೆ ಹೋಗ್ತಾ ಇದ್ದೇನೆ, ಬರ್ತಾ ಇದ್ದೇನೆ, ಮಾತನಾಡ್ತಾ ಇದ್ದೇನೆ. ಅವರೊಂದಿಗೆ ನಾನು ಚೆನ್ನಾಗಿರುವ ಹಾಗೆ ದೇವರು ಮಾತನಾಡಿದರೆ ನಾವಿಬ್ಬರು ಬಹಳ ಸ್ನೇಹಿತರು ಕೂಡ ಆಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಹಾಗೆ ಅದಕ್ಕೆ ಮತ್ತಾಯ, ಮಾರ್ಕ, ಲೋಕದಲ್ಲಿ ಕೂಡ ನಾನು ಆದುಕೊಂಡ ಈ ಚಿಕ್ಕ ಮಕ್ಕಳಂತಿರುವವರಿಗೆ ಒಬ್ಬನು ಯಾವನಾದ್ರೂ ಅಡ್ಡಿಯಾದರೆ ಕುತ್ತಿಗೆ ತನ್ನ ಬೀಸುವ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರಕ್ಕೆ ಹಾರುವುದೇ ಲೇಸು. ಮತ್ತಾಯ 18ನೇ ಅಧ್ಯಾಯದಲ್ಲಿ ಕೂಡ ಇದನ್ನು ನಾವು ಅಲ್ಲಿ ಓದ್ಬೋದು. ಈ ದೇವರು ಆದುಕೊಂಡವರಿಗೆ ಯಾರಾದರೂ ಶಿಕ್ಷೆ ಕೊಟ್ಟರೆ ದೇವರು ಅಂಥವರಿಗೆ ದೂತರನ್ನು ರಕ್ಷಣೆಗಾಗಿ ಬಿಟ್ಟಿರ್ತಾರೆ. ಅವರಿಗೆ ಶಿಕ್ಷೆ ಕೊಟ್ಟಾಗ ದೂತರು ಪರಲೋಕದಲ್ಲಿ ದೇವರ ತಂದೆಯಾದ ದೇವರ ಮುಖವನ್ನ ನೋಡ್ತಾರಂತೆ. ನೀನು ಕರೆದಿದ್ದೀಯಾ, ನಡೆಸ್ತಾ ಇದ್ದೀಯಾ, ನೋಡಿ ಇಂಥವರಿಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ದೂತರು ಪರಲೋಕದಲ್ಲಿ ನೋಡ್ತಾ ಇದ್ದಾರಂತೆ. ಆದ್ದರಿಂದ ದೇವರಿಂದ ಯಾರು ಆಯ್ಕೆಗೊಂಡಿದ್ದಾರೋ ಅವ್ರಿಗೆ ಯಾವ್ದಾದ್ರು ಕಷ್ಟ, ಸಂಕಟ, ದುಃಖ ಬಂದ್ರೆ, ಯಾರಾದ್ರೂ ಅವ್ರಿಗೆ ತೊಂದರೆ ಕೊಟ್ರೆ ಅಂತ
ಇಂಥವರ ಮೇಲೆ ದೇವರಿಗೆ ಕೋಪ, ಬಹಳ ಎಚ್ಚರ, ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 8ನೇ ವಚನ. ಈಗ 7 ಹೋರಿಗಳನ್ನು 7 ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ. ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ನಾನು ಅವನ ವಿಜ್ಞಾಪನೆಯನ್ನು ಲಾಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ನಿಮಗೆ ವಿಧಿಸುವುದಿಲ್ಲ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರ. ಆದ್ರೂ ನೋಡಿ, ದೇವರು ಏನ್ ಮಾಡ್ತಾ ಇದ್ದಾರೆ? ವಿರೋಧಿಗಳ ಮೇಲೆ ಕೋಪಗೊಂಡ್ರು ಕೂಡ ನಾನು ನಿಮಗೆ ದಂಡನೆ ವಿಧಿಸುವುದಿಲ್ಲ. ಆ ಯೋಬನು ಮತ್ತೆ ಮೊದಲನಾಗಿ ನನಗೆ ಯಜ್ಞವನ್ನು ಅರ್ಪಿಸ್ತಾನೆ, ನೀವು ಅವನೊಂದಿಗೆ ಹೋಗಿ ಅಲ್ಲಿ ಯಜ್ಞವನ್ನು ಅರ್ಪಿಸಿ. ಆದ್ರೆ ಯೋಬನು ಯಥಾರ್ಥವಾಗಿ ನುಡಿದಾಗೆ ನೀವು ನುಡಿಯಲಿಲ್ಲ. ಹೋಗಿ ಅಲ್ಲಿ ಅವನೊಂದಿಗೆ ಸರಿ ಪಶ್ಚಾತ್ತಾಪ ಪಡೆಯಿರಿ ಅಂತ. ಆದ್ರೆ ಇಲ್ಲಿ ಒಂದು ಶಬ್ದ ಇದೆ, ಏನಪ್ಪಾ ಅಂದ್ರೆ, ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ ಎಂದು ಹೇಳಿದನು. ಆದ್ರೆ ದೇವರ ಕೋಪವು ಆದ್ರೂ ಅಷ್ಟು ಸಮಾಧಾನ ದೇವರು ತೆಕೊಂಡ್ರು, ದೇವರ ಕೋಪ ಅಲ್ಲಿ ಹೋಗ್ಲಿಲ್ಲ. ಹಾಗೆ ಒಂದು ವೇಳೆ ದೇವರಿಗೆ ದೇವರಿಂದ ಆಯ್ಕೆಗೊಂಡವರಿಗೆ ದೂಷಣೆ ಮಾಡಿದ್ರೆ, ಅವರನ್ನ ಹೀಯಾಳಿಸಿದ್ರೆ, ಯಥಾರ್ಥವಾಗಿ ನುಡಿಯದಿದ್ರೆ, ದೇವರ ವಿರುದ್ಧವಾಗಿ ಕೂಡ ಮಾತನಾಡಿದ್ರೆ, ಆದ್ರೆ ಈ ದೇವರು ಆದುಕೊಂಡವರ ಮುಖಾಂತರ ಯಾರಿಗೆ ಬೈದಿದಾರೋ, ಮಾಡಿದಾರೋ, ಹೀಯಾಳಿಸಿದಾರೋ ಅವರ ಮುಖಾಂತರ ಹೋಗಿ ಅಲ್ಲಿ ಪಶ್ಚಾತ್ತಾಪ ಪಡುವ ಸಮಯವನ್ನು ಕೊಟ್ಟರು ಕೂಡ ಏನಾಗ್ತದೆ? ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಶಿಕ್ಷೆ ವಿಧಿಸುವುದಿಲ್ಲ ಅಂತೇಳಿ ಕೊಡ್ತಾರೆ. ಇದು ಖಂಡಿತವಾಗಿಯೂ, ಯಾಕೆಂದ್ರೆ ಆ ಶಿಕ್ಷೆಯಲ್ಲಿ ಹೋಗಲೇಬೇಕು. ಆದ್ರೆ ದೊಡ್ಡದಾಗಿ ಶಿಕ್ಷೆ ಬರುವುದಿಲ್ಲ. ಸಣ್ಣ ಸಣ್ಣದಾಗಿ ಕೊಡ್ತಾ ಬರ್ತಾರೆ. ಶಿಕ್ಷೆ ಕೊಡದೆ ಬಿಡುವುದಿಲ್ಲ. ದೊಡ್ಡ ಘೋರವಾದ ಒಂದು ಶಿಕ್ಷೆಯನ್ನ ದೇವರು ಕೊಡುವುದಿಲ್ಲ ಅಂತ ಇದರ ಅರ್ಥವಾಗಿದೆ. ಆಗ ಯಾಕೆ ಹೀಗಾಯ್ತು? ಆಗ ಮೊದಲೇ ಈ ಮಾತು ಯೋಬನ ವಿರೋಧಿಗಳಿಗೆ ಹೇಳ್ಬೋದಿತ್ತಲ್ಲ ದೇವರು, ನೀವು ನೋಡಿ ಯೋಬನ ಹಾಗೆ ಯಥಾರ್ಥವಾಗಿ ನುಡಿದಿಲ್ಲ ಅಂತೇಳಿ. ಯಾಕೆಂದ್ರೆ ಆ ವಿರೋಧಿಗಳಿಗೆ ಯೋಬನ ಮೂಲಕ ತಿಳಿಸಬೇಕಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಅದಕ್ಕಾಗಿ ಐಶ್ವರ್ಯವಂತನಾದಂಥ ಯೋಬನನ್ನು ತಗ್ಗಿಸಿ ಇಷ್ಟರ ಮಟ್ಟಿಗೆ ಮಾಡಿ ಯೋಬನವ್ರ ಹತ್ರ ಮಾತಾಡ್ಲಿಕ್ಕೋಸ್ಕರ ಯೋಬನನ್ನ ಐಶ್ವರ್ಯವಂತನಾದವನನ್ನು ಈ ಮಟ್ಟಕ್ಕೆ ತಂದರು. ಒಂದು ವೇಳೆ ದೇವರು ಮೊದಲನಾಗಿ ಐಶ್ವರ್ಯವಂತನವರು ಗಂಡ ಹೆಂಡತಿ ಮಕ್ಕಳು ಸರಿದ್ದು ಐಶ್ವರ್ಯವಂತನಾಗಿದ್ರೆ, ಖಂಡಿತವಾಗಿ ಆ ವಿರೋಧಿಗಳು ಸ್ನೇಹಿತರು, ಯೋಬನ ಸ್ನೇಹಿತರಾಗಿದ್ರು, ಯೋಬನಿಗೆ ದೇವರ ವಿಷಯವನ್ನು ತಿಳಿಸುವಂತ ಅವಕಾಶ ಅಲ್ಲಿ ಬರ್ತಿರ್ಲಿಲ್ಲ. ಅದಕ್ಕೆ ಯೋಬನನ್ನು ಕೂಡ ತಗ್ಗಿಸಿ ಈ ಮಟ್ಟಕ್ಕೆ ತಂದು ಯೋಬನ ದೇವರ ವಿರೋಧಿಗಳಿಗೆ ದೇವರನ್ನ ತಿಳಿಸುವುದಕ್ಕೆ ಆಸ್ಪದವಾಯಿತು. ಇದು ಬೈಬಲ್ ಕೂಡ ನೋಡುವಾಗ ಅಬ್ರಹಾಮ, ಇಸಾಕನ ಮತ್ತು ಯಾಕೋಬನ ಜೀವಿತದಲ್ಲಿ ಕೂಡ ಇದುವೇ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಯಾರಿಗಾದ್ರೂ ಎಲ್ಲಿಯಾದ್ರೂ ಹೋಗಿ ಒಂದು ಊರಿಗೆ ಇವತ್ತು ನಿಜವಾದ ಸತ್ಯ ಸುವಾರ್ತೆಯನ್ನು ಸಾರಬೇಕು ಅಂತ ಆದ್ರೆ ಅವರಿಗೆ ಯಾವುದೇ ಮನೆ ಮಠ ಆಸ್ತಿ ಪಾಸ್ತಿ ಇರೋದಿಲ್ಲ. ಹೆಂಡತಿ ಮಕ್ಕಳು ಪ್ರತಿಯೊಬ್ಬರು ವಿರೋಧಿಗಳಾಗ್ತಾರೆ ಅಂತೇಳಿ ಪ್ರವಾದಿಗಳ ಮೂಲಕವೂ ಸಾಕ್ಷಿಗಳ ಮೂಲಕವೂ ದೇವರು ಹೇಳಿದ್ದಾರೆ. ಇದನ್ನು ಮುಂದಿನ ದಿವಸಗಳಲ್ಲಿ ತಿಳ್ಕೊಳ್ಬಹುದು. ಹಾಗೆ ಇವತ್ತು ಸರಿಯಾಗಿ ದೇವರು ಆದುಕೊಂಡವರಿಗೆ ಯಾವುದು ಇರುವುದಿಲ್ಲ. ಆ ದೇವರಿಂದ ವರವನ್ನ ಪಡೆದವರಿಗೆ ಯಾವ ಹಿಂದು ಮುಂದು ಲೋಕದ ವಿಷಯ, ತಿನ್ನೋದು ಕುಡಿಯೋದು, ಹಣ ಕಾಸಿನ ವಿಚಾರದಲ್ಲಿ ಕೂಡ ಅವರು ಅದರಲ್ಲಿ ಯೋಚನೆ ಮಾಡುವುದಿಲ್ಲ. ಖಂಡಿತವಾಗಿ ಮೋಶೆ ಹಾಗೆ, ಪ್ರವಾದಿಗಳ ಹಾಗೆ, ಸಾಕ್ಷಿ ಹಾಗೆ ಇದ್ದ ಹಾಗೆ ನುಡಿತಾರೆ, ಕಂಡ ಹಾಗೆ ನುಡಿತಾರೆ, ಬೆಂಕಿ ಚೂರಾಗಿ ಮಾತಾಡ್ತಾರೆ, ಪೆಟ್ಟು ಒಂದು ತುಂಡು ಎರಡು ಎಂಬುದಾಗಿ ಹಿಂದೆ ಮುಂದೆ ನೋಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕಾಗಿ ಯೋಬನನ್ನ ತಗ್ಗಿಸಿದ್ದು ದೇವರು. ದೇವರ ನಾಮಕ್ಕೆ ಸ್ತೋತ್ರ, ಹಲ್ಲೆಲೂಯಾ. ಯಾರಾದರೂ ಐಶ್ವರ್ಯವಂತನಿದ್ದಾಗೆ ಐಶ್ವರ್ಯವಂತನಾದಾಗೆ ಲಕ್ಷಾಧೀಶರು ಕೋಟೇಶ್ವರರು ದೇವರು ಅವ್ರ ಮುಖಾಂತರ ದೇವರು ಕಾರ್ಯ ಮಾಡ್ತಾರೆ. ಖಂಡಿತವಾಗಿ ಅವರು ಬರುವುದಿಲ್ಲ. ಅವರು ಲೋಕದ ವಿಷಯದಲ್ಲಿ ಇರ್ತಾರೆ. ಅದಕ್ಕೆ ದೇವರು ಯಾರನ್ನ ಆದುಕೊಳ್ತಾರೋ ಅವರನ್ನು ಬಹಳ ಬಡವರನ್ನಾಗಿ ಮಾಡಿ ದೇವರ ಮಾತನ್ನು ಕೇಳುವರಾಗಿ ಮಾಡಿ ಆಮೇಲೆ ದೇವರು ನಡೆಸುವಂಥದ್ದು ಇತರರಿಗೆ ಸಾಕ್ಷಿಗಳಾಗಬೇಕಾದ್ರೆ ಇದು ನನ್ನ ಜೀವಿತದಲ್ಲಿ ಕೂಡ ಬಹಳ ನಡೆದು ಹೋಯಿತು. ಹೆಂಡತಿ ಮಕ್ಕಳಿಂದ ಇವತ್ತು ಒಂದು ವೇಳೆ ದೇವರ ವಿಷಯದಲ್ಲಿ ವಿರುದ್ಧವಾಗಿ ಅವರು ಬರದ ಹೋಗಿದ್ರೆ, ಹೆಂಡತಿ ಮಕ್ಕಳಿಂದ ನಾನು ದೂರ ಆಗದಿದ್ರೆ, ಖಂಡಿತವಾಗಿ ಇಷ್ಟು ವರ್ಷ ಈ 31 ವರ್ಷಗಳ ಕಾಲ ದೇವರ ಸಾಕ್ಷಿಯಾಗಿ ಉಪದೇಶಕನಾಗಿ ಎಲ್ಲೆಲ್ಲಿಗೂ ಹೋಗಿ ಸಾರಿ ಯಾರ್ಯಾರಿಗೋ ದೇವರ ವಿಷಯವನ್ನು
ಸತ್ಯವನ್ನು ತಿಳಿಸುವಂತ ಅವಕಾಶ ಇರಲಿಲ್ಲ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ಈಗಲೂ ದೇವರು ಅದೇ ಪ್ರಕಾರ ನನ್ನನ್ನು ನಡೆಸ್ತಾ ಇದ್ದಾರೆ. ಆದರೂ ಹೆಂಡತಿ ಮಕ್ಕಳನ್ನು ದೇವರು ಕೈ ಬಿಡಲಿಲ್ಲ. ಇವತ್ತು ನಡೆಸ್ತಲೇ ಇದ್ದಾರೆ, ನಡೆಸ್ತಾರೆ. ಆದ್ರೆ ಅವರು ದೇವರಿಂದ ದೂರ ಹೋದರು. ಅದಕ್ಕಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ, ದೇವರೇ ಅವರನ್ನು ಮತ್ತೆ ನೀನು ಸಾಕ್ಷಿಗಳಾಗಿ ಮಾರ್ಪಡಿಸಪ್ಪ, ಅವರನ್ನು ಕ್ಷಮಿಸು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಇದು ಕೂಡ ದೇವರ ವಾಕ್ಯ ಇದೆ. ಇದನ್ನು ಕೂಡ ಹಿಂದೆ ಬಹಳ ಸಲ ಹೇಳಿದ್ದೇನೆ. ಆದ್ದರಿಂದ ಯಾರು ಹೀಯಾಳಿಸಕ್ಕೆ ಹೋಗಬಾರದು. ನನ್ನನ್ನು ಕೂಡ ನಾನಾ ರೀತಿಯಲ್ಲಿ ಈ ರೀತಿ ಹೀಯಾಳಿಸಿದವರಿಗೆ ತಕ್ಕ ಶಿಕ್ಷೆ ಬಂದಿದೆ, ಬಂದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ದೇವರ ಕಾರ್ಯವೇ. ಹಾಗೆ ಯಾರು ದೇವರು ಆರಿಸಿಕೊಂಡವರಿಗೆ ವಿರುದ್ಧವಾಗಿ ಬರ್ತಾರೋ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಒಂದು ವೇಳೆ ಅವರು ಅಂಥವ್ರಿಗೆ ಸೇರಿ ಪಶ್ಚಾತ್ತಾಪ ಪಟ್ಟರೆ ಸ್ವಲ್ಪ ಶಿಕ್ಷೆ ಕಡಿಮೆಯಾಗಬಹುದು. ಆದರೆ ಶಿಕ್ಷೆ ಅವರಿಗೆ ತಕ್ಕಾದ ಶಿಕ್ಷೆ ಅನುಭವಿಸಲೇಬೇಕು. ಇವತ್ತೊಂದು ಕೊಲೆಗಾರನಿಗೆ, ಕದ್ದವನಿಗೆ ಕೋರ್ಟಲ್ಲಿ ಲೋಕದ ಜಡ್ಜಿಗಳು ಏನ್ ಮಾಡ್ತಾರೆ, ಇಷ್ಟು ವರ್ಷ ಅಂತೇಳಿ ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಆದ ಮೇಲೆ ಜೈಲಿಂದ ಬಿಡುಗಡೆ. ಹಾಗೆ ಅದೇ ರೀತಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 9ನೇ ವಚನ. ಈಗ ತೇಮಾನ್ಯನಾದ ಎಲಿಫಜನು, ಸೂಜ್ಯನಾದ ಬಿಲ್ದದನು, ನಾಮತ್ಯನಾದ ಚೋಪರನು ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದ ಪ್ರಕಾರ ಮಾಡಲು ಯೆಹೋವನು ಯೋಬನ ವಿಜ್ಞಾಪನೆಯನ್ನು ಲಾಲಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನೋಡಿ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಯೋಬನು ಅವರಿಗಾಗಿ ಪ್ರಾರ್ಥಿಸಿದ. ಮೊದಲೇ ಅಲ್ಲಿ ದೇವರು ಹೇಳಿದ್ರು ಈ ವಿರೋಧಿಗಳಿಗೆ, ಯೋಬನು ನಿಮಗಾಗಿ ಪ್ರಾರ್ಥಿಸ್ತಾನೆ, ಹೋಗಿ ಅವನೊಂದಿಗೆ ಯಜ್ಞ ಮಾಡುವಲ್ಲಿಗೆ ಅಂತೇಳಿ. ಆಗ ಇಲ್ಲಿ ಯೋಬನು ಏನ್ ಮಾಡ್ತಾ ಇದ್ದಾನೆ, ಪ್ರಾರ್ಥಿಸಿದ. ದೇವರೇ ಇವರ ತಪ್ಪುಗಳನ್ನು ಕ್ಷಮಿಸಪ್ಪ, ಇವರು ತಿಳಿಯೋದೋ ಏನೋ ಮಾತನಾಡಿದರೋ ದೇವರನ್ನು ದಯವಿಟ್ಟು ಇವರನ್ನು ನೀನು ಕ್ಷಮಿಸು ಅಂತೇಳಿ ಯೋಬನು ಏನ್ ಮಾಡಿದ್ರು, ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ಯೋಬನ ಪ್ರಾರ್ಥನೆಯನ್ನು ಲಾಲಿಸಿದರು. ಆಗ ಇದರ ಅರ್ಥ, ದೇವರು ನಮಗೆ ಈಗ ಕೂಡ ಯಾರಾದರೂ ವಿರೋಧಿಗಳು ಮಾತನಾಡಿದ್ದಾರೆ, ಶಿಕ್ಷೆ ಕೊಟ್ಟಿದ್ದರೆ, ದೇವರಿಗೆ ವಿರುದ್ಧವಾಗಿ ಮಾತನಾಡಿದ್ದರೆ ನಾವು ಕೂಡ ಏನ್ ಮಾಡಬೇಕು, ಆ ಸಮಯ ಬಂದಾಗ ಅಲ್ಲಿವರೆಗೆ ನಾವು ಪ್ರಾರ್ಥಿಸ್ತಲೇ ಇರಬೇಕು. ಅವ್ರನ್ನ ಒಂದೇ ಸಲ ಧಿಕ್ಕರಿಸಬಾರದು. ಅವರಿಗಾಗಿ ನಾವು ಪ್ರಾರ್ಥಿಸ್ತಾ ಇರಬೇಕು. ಸಮಯ ಬಂದಾಗಲೆಲ್ಲ ದೇವರ ವಿಷಯವನ್ನು ಅವರಿಗೆ ತಿಳಿಸ್ತಾ ಇರಬೇಕು. ಆವಾಗ ದೇವರು ಅವರನ್ನ ಶರಣಾಗುವಂತೆ ಮಾಡುತ್ತಾರೆ. ಆಗ ಅವರು ಬಂದೇ ಬರುತ್ತಾರೆ. ಪಶ್ಚಾತ್ತಾಪ ಪಡಲು ಮಾತನಾಡುತ್ತಾರೆ. ಆ ಸಮಯ ದೇವರು ಕೊಡ್ತಾರೆ. ಆಗ ಅವರು ವಿರೋಧಿಗಳು ಅಂತ ನಾವು ಯೋಚನೆ ಮಾಡದೆ ಆ ಸಮಯದಲ್ಲಿ ಅವರಿಗೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ ಒಂದು ಸಮಯದಲ್ಲಿ ಹೀಗೆ ಮಾತನಾಡಿದ್ರಪ್ಪ, ನಿನಗೂ ಮಾತನಾಡಿದ್ರು, ನನಗೂ ಮಾತನಾಡಿದ್ರು, ಶಿಕ್ಷೆಯನ್ನು ಅನುಭವಿಸಿದ್ರು, ಈಗ ಈ ರೀತಿ ಒಂದು ಕ್ಷಮೆ ಕೇಳಿದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ಆಜ್ಞಾಪನೆಯನ್ನ ಲಾಲಿಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಮತ್ತಾಯ 5ನೇ ಅಧ್ಯಾಯ 45ನೇ ವಚನದಲ್ಲಿ ದೇವರು ಹೇಳಿದ್ದು, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ, ಮೈಯಿಗೆ ಮೈ ತೀರಿಸಬೇಡಿ. ಅದು ಬೇರೆ ಕಡೆ ಬರೆಯಲ್ಪಟ್ಟಿದೆ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಮತ್ತಾಯ 5ನೇ ಅಧ್ಯಾಯ 44ನೇ ವಚನದಲ್ಲಿ. ಇದು ಕೂಡ ದಾವೀದ ಅರಸನಿಗೆ ಏನ್ ಮಾಡಿದ್ರು, ದೇವ್ರು ನಡೆಸ್ತಾ ಇರುವಾಗ ಶಿಮ್ಮಿ ಎಂಬವನು ಬಹಳ ಹಿಂಸೆ ಕೊಟ್ಟನು. ಕಡೆಗೆ ಶಿಮ್ಮಿಗೆ ಬಹಳ ಕಷ್ಟ, ಸಂಕಟ, ದುಃಖ ಬಂದಾಗ ದಾವೀದನ ಮೂಲಕ ಸಹಾಯ ಮಾಡಿಸಿದ್ರು. ಹಾಗೆ ಅದೇ ರೀತಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನನಗೆ ಕೂಡ ಬಹಳ ಜನ ವಿರೋಧಿಗಳು ಇವತ್ತಿಗೂ ಕೂಡ ಇದ್ದಾರೆ. ಆದ್ರೆ ನಾನು ಅವರಿಗಾಗಿ ಪ್ರಾರ್ಥಿಸ್ತಲೇ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಾಗಿದೆ ಈ ದೇವರ ಕೆಲಸವಾಗಿದೆ. ಅವರನ್ನು ಸಮಯ ಬರುವಾಗ, ಅವ್ರು ಶರಣಾದಾಗ ಅವರನ್ನು ಬಿಡಬಾರದು. ಆದರೆ ಅವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥವಾಗಿದೆ. 10ನೇ ವಚನ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ನೋಡಿ, ದೇವರು ಯೋಬನನ್ನು ಪರೀಕ್ಷೆ ಮಾಡ್ತಾ ಬಂದ್ರು, ಯೋಬನಿಗೆ ತಿಳಿಸ್ತಾ ಬಂದ್ರು, ಅವನಿಗಾಗಿ ಪ್ರಾರ್ಥಿಸಿರಿ. ಇದು ಯೋಬನ ಸ್ನೇಹಿತರಿಗೆ ಹೇಳಿದ್ರು, ಅವನು ಯಜ್ಞಕ್ಕೆ ಹೋಗಿ ಅವನು ನಿಮಗಾಗಿ ಪ್ರಾರ್ಥಿಸುವನು ಎಂಬುದಾಗಿ. ಆದರೆ ಯೋಬನವರಿಗೆ ಪ್ರಾರ್ಥಿಸುವ ಹಾಗೆ ದೇವರು ಅವನಿಗೆ ಮನಸ್ಸನ್ನ ಕೊಟ್ಟರು. ದೇವರ ಯೋಚನೆ, ಸಹಾಯ ಮನಸ್ಸಿಲ್ಲದ ಯಾವುದು ಏನು ಮಾಡಲು ಸಾಧ್ಯವಿಲ್ಲ. ಸ್ನೇಹಿತರಿಗೆ ಪ್ರಾರ್ಥಿಸುವಂತ ಒಂದು ಮನಸ್ಸು ಕೂಡ ಯೋಬನಿಗೆ ಕೊಟ್ಟಿದ್ಯಾರು, ದೇವರಾಗಿದ್ದಾರೆ. ಆಗ ಅವನು ಶುದ್ಧ ಮನಸ್ಸಿನಿಂದ ವಿರೋಧಿಗಳಿಗೆ ಪ್ರಾರ್ಥಿಸಿದ. ಇದು ದೇವರಿಗೆ ಸಂತೋಷವಾಯಿತು. ಕಾರಣ ಶಿಲುಬೆಯ ಮೇಲೆ ತೂಗಾಡಿಕೊಂಡು ದೇವರು ಕೂಡ, ತಂದೆಯವರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವರನ್ನು ಕ್ಷಮಿಸಿ ಎಂದು ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರ. ಅದು ಪರಲೋಕದ ತಂದೆಗೆ ಮುಟ್ಟಿತು. ಶಿಲುಬೆ ಮೇಲೆ ತೂಗಾಡಿಕೊಂಡು ಕ್ಷಮೆಯನ್ನ ಯಾಚಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರ.
ಅದೇ ರೀತಿ ದೇವರ ಬಳಗಡೆ ತೂಗ ಹಾಕಲ್ಪಟ್ಟ ಒಂದು ಕಳ್ಳನು ಕೂಡ ಏನ್ ಮಾಡ್ದ, ಯೇಸುವಿನ ರಾಜಾಧಿಕಾರವನ್ನು ಪಡೆಯಲು ಬರುವಾಗ ನನ್ನನ್ನು ಜ್ಞಾಪಿಸಿಕೋ ಎಂದು. ಆಗ ಯೇಸು ಸ್ವಾಮಿ ಒಂದು ಉತ್ತರವನ್ನ ಕೊಟ್ಟರು ಅವನಿಗೆ, ನೀನು ಹಿಂದೆ ನನ್ನೊಂದಿಗೆ ಪರದೇಶಿನಲ್ಲಿ ಇರ್ತೀಯ. ಪರದೇಶ ಅಂದ್ರೆ ಪರಲೋಕಕ್ಕೆ ಹತ್ತಿರವಾಗಿದೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ದೇವರು ಆದುಕೊಂಡವರಿಗೆ ಕೂಡ ಏನ್ ಮಾಡ್ತಾರೆ, ಈ ಮನಸ್ಸನ್ನ ಕೊಡ್ತಾರೆ ವಿರೋಧಿಗಳಿಗೆ ಆಗಿ ಪ್ರಾರ್ಥಿಸುವಂತದ್ದು. ಆಗ ಹಾಗೆ ಮಾಡಿದ, ಹೀಗೆ ಮಾಡಿದ, ಹಾಗೆ ಹೇಳ್ದ, ಹೀಗೆ ಹೇಳಿದಂತ ಮನಸ್ಸು ನಾವು ಮಾಡ್ಕೊಳ್ಬಾರ್ದು. ದೇವರು ಕೊಡುವಂತ ಮನಸ್ಸನ್ನ ಉಪಯೋಗಿಸಿಕೊಂಡು ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು. ಹಾಗೆ ನೋಡಿ, ಯೋಬನು ಪ್ರಾರ್ಥಿಸಿದಾಗ ಅವನ ದುಸ್ಥಿತಿಯನ್ನು ಹೋಗಲಾಡಿಸಿದರು. ಅವನ ಕಷ್ಟ, ಸಂಕಟ, ದುಃಖ ಎಲ್ಲವನ್ನ ದೇವರು ಹೋಗಲಾಡಿಸಿದ್ರು. ಹಾಗೆ ವಿರೋಧಿಗಳಿಗಾಗಿ ನಾವು ಕೂಡ ಪ್ರಾರ್ಥಿಸಿದಾಗ, ಕ್ಷಮಿಸಿದಾಗ ದೇವರಲ್ಲಿ ನಮ್ಮ ಕಷ್ಟ, ಸಂಕಟ, ದುಃಖಗಳನ್ನು ಕೂಡ ದೇವರು ಹೋಗಲಾಡಿಸುವವನಾಗಿದ್ದಾನೆ. ಅಂದರೆ ನಮ್ಮ ಹೃದಯ, ಮನಸ್ಸು ಶುದ್ಧವಾಗಿರಬೇಕು. ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ನೋಡಿ, ಅವನ ಆಸ್ತಿ ಪಾಸ್ತಿಯನ್ನೆಲ್ಲ ವಿರೋಧಿಗಳು ಸುಟ್ಟು ಹಾಕಿದರು. 10 ಮಕ್ಕಳು ಸತ್ತು ಹೋದರು, ಹೆಂಡತಿ ಬಿಟ್ಟು ಹೋದಳು. ಆಮೇಲೆ ಅವನ ಶುದ್ಧ ಮನಸ್ಸನ್ನು ನೋಡಿ, ವಿರೋಧಿಗಳಿಗೆ ಪ್ರಾರ್ಥಿಸಿದನ್ನು ನೋಡಿ, ಅವನ ಒಂದು ಮೆಚ್ಚಿಗೆ, ಅವನ ಮನಸ್ಸು, ಹೃದಯವನ್ನ ನೋಡಿ, ಮೊದಲು ಕಳೆದು ಹೋದಂತ 2ರಷ್ಟು ಆಸ್ತಿಯನ್ನ ದೇವರು ಕೊಟ್ಟರು. ದೇವರ ಸ್ತೋತ್ರ. ಇದು ನಮ್ಮ ಜೀವಿತದಲ್ಲಿ ಕೂಡ ಒಂದ್ಸಲ ದೇವರಿಗಾಗಿ ನಾವೆಲ್ಲ ಕಳೆದುಕೊಳ್ಳಬೇಕಾಗಿದೆ. ಅದು ಕೂಡ ದೇವರಿಂದಲೇ ಬರುವಂತದ್ದು. ಆಗ ದೇವರು ನಮ್ಮ ಮೂಲಕ ಮಾಡಿಸುವ ಕೆಲಸವನ್ನ ಮಾಡಿಸಿ ಆದ ಮೇಲೆ ಆ ಕಳೆದು ಹೋದಂತದ ನಷ್ಟವಾದಂತ 2ರನ್ನ ದೇವರು ಕೊಡುವರಾಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ನೆರವೇರಿತು. ಸಹೋದರ ಸಹೋದರಿಯ, ಮನೆ, ಮಠ, ಆಸ್ತಿ ಪಾಸ್ತಿ, ಬಟ್ಟೆ ಯಾವುದು ಇಲ್ಲ. ಸಾಯಲಿಕ್ಕೆ ಆಗಿದೆ, ಅಪಘಾತದಲ್ಲಿ 2 ಸಲ ಸಾಯಲಿಕ್ಕಾಗಿದೆ, ಎಂತೆಂಥೋ ಕಾಯಿಲೆಗಳು ಬಂತು, ಇತರ ಮೂಲಕ ಆಸ್ಪತ್ರೆ ಬಿಲ್ ಕಡಿಸಿದ್ರು, ಆಸ್ಪತ್ರೆಯಲ್ಲಿಯೂ ದೇವರು ದರ್ಶನವನ್ನ ಕೊಟ್ಟರು. ನಾನಾ ಪರಿಸ್ಥಿತಿಯಲ್ಲಿ ಬಂದು ಹೋಯಿತು. ಆದ್ರೆ ಈ ಪರಿಸ್ಥಿತಿಯಲ್ಲಿ ದೇವರು ನನ್ನ ನಡೆಸಿದ್ರು ಕೂಡ ನನಗೆ ಈಗ ಇವತ್ತು ಒಂದು ಜನತಾ ಮನೆಯಾದ್ರೂ ಕೂಡ ಬೇಕಾದ ಸೌಕರ್ಯವನ್ನ ತುಂಬಿಸಿ ಕೊಡ್ತಾ ಇದ್ದಾರೆ. ಇತರರ ಮೂಲಕವೂ ಬೇಕಾದ ಎಲ್ಲ ಹಣ, ಕಾಸು, ಊಟ, ಬಟ್ಟೆಗಳಂತೂ ತುಂಬಿ ಹೋಗ್ಬಿಟ್ಟಿದ್ದಾವೆ. ಇತರರಿಗೆ ದಾನ ಧರ್ಮ ಮಾಡುವಂತ ಒಂದು ಧರ್ಮ ಶಕ್ತಿಯನ್ನು ಕೂಡ ದೇವರು ಅನುಗ್ರಹಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 4 ಕಣ್ಣುಗಳು ಇವತ್ತು ಊರೊಳಗೆ ನೋಡ್ತಾ ಇದ್ದಾವೆ. ಹೇಳಿದರೆ ನೀನು ದುಡಿಯೋದಿಲ್ಲ, ಹೋಗೋದಿಲ್ಲ, ಬರೋದಿಲ್ಲ, ಇಷ್ಟು ಚೆನ್ನಾಗಿ ತಿರುಗಾಡ್ತಾ ಇದ್ದಾನಲ್ಲಪ್ಪ, ಇವನು ರಾಜನ ಮಗಪ್ಪ. ಇತ್ತೀಚೆಗೆ 1-2 ಜನ ಹೇಳಿದ್ರು, ಇವನು ದೊಡ್ಡ ರಾಜವಂಶದವನಪ್ಪ, ರಾಜನ ಹಾಗೆ ಜೀವಿಸ್ತಾ ಇದ್ದಾನಪ್ಪ ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಇದು ಯಾರಿಂದ ಬಂದಂತ ಆಶೀರ್ವಾದ? ದೇವರಿಂದ ಬಂದಂಥದ್ದು. ಯೋಬನಿಗೆ 2ರಷ್ಟು ಕೊಟ್ಟ ಹಾಗೆ ಇವತ್ತು ಮನೆ, ಮಠ, ಹೆಂಡತಿ, ಮಕ್ಕಳನ್ನೆಲ್ಲ ಕಳೆದುಕೊಂಡರೂ ಏನೂ ಇಲ್ಲದಾದ್ರೂ 2ರಷ್ಟು ಶಾಂತಿ, ಸಮಾಧಾನ ಬೇಕಾಗಿದ್ದನ್ನು ಕೊಟ್ಟು ದೇವರು ನಡೆಸ್ತಾ ಇದ್ದಾರೆ. ಅದೇ ರೀತಿ ಹೆಂಡತಿ, ಮಕ್ಕಳನ್ನು ಕೂಡ ದೇವರು ಎಲ್ಲರೂ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ. ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧ ಆತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಅವರು ಕೂಡ ಇದನ್ನೆಲ್ಲವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಲು ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳಿಗೆ ಅವರು ತಿಳಿಸಿ ಅವರೆಲ್ಲರಿಗೂ ಇತರರಿಗೆ ಹೀಗೆ ಸಾಕ್ಷಿ ನುಡಿಯುವಂತಾಗಲಿ. ನಿಮ್ಮ ಪ್ರೀತಿ ಸಹಾಯ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ಯೋಬನನ್ನು ಆಶೀರ್ವದಿಸಿದ ಹಾಗೆ ನಿಮ್ಮನ್ನು ಕೂಡ ಹೇರಳವಾಗಿ ದೇವರು ಆಶೀರ್ವದಿಸಲಿ.